ಪ್ರೀತಿಯ ಹೆಸರಲ್ಲಿ ಅಪ್ರಾಪ್ತೆ ಮತ್ತು ಆಕೆಯ ಸಹೋದರಿಗೆ ದೋಖಾ ಮಾಡಲಾಗಿದೆ. ಲವ್ ಸೆಕ್ಸ್ ದೋಖಾ ಮಾಡಿದ್ದ ಕಿರಾತಕನ ಕೈಗೆ ಪೊಲೀಸರು ಕೋಳ ತೊಡಿಸಿದ್ದಾರೆ. ಆರೋಪಿ ಶುಭಾಂಶು ಶುಕ್ಲನನ್ನ ಪೊಲೀಸರು ಬಂಧಿಸಿದ್ದಾರೆ. ಮೊದಲು ಅಪ್ರಾಪ್ತೆಯನ್ನ ಪರಿಚಯ ಮಾಡಿಕೊಂಡಿದ್ದ ಆರೋಪಿ ಶುಭಾಂಶು ಅಪ್ರಾಪ್ತ ಬಾಲಕಿಯ ಮೇಲೂ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಕೇಳಿಬಂದಿದೆ. ಬಾಲಕಿಯ ಮೂಲಕ ಮನೆಯವರ ಪರಿಚಯವನ್ನ ಮಾಡಿಕೊಂಡಿದ್ದ. ನಂತರ ಬಾಲಕಿಯ ಸಹೋದರಿಯನ್ನ ಪ್ರೀತಿಯ ಬಲೆಗೆ ಬೀಳಿಸಿಕೊಂಡಿದ್ದ. ಕೆಲಸಕ್ಕೆ ಮುಂಬೈಗೆ ಹೋಗ್ತೇನೆಂದು ಪೋಷಕರಿಗೆ ಮಾಹಿತಿ ನೀಡಿದ್ದ. ಆದರೆ ಫ್ಲಾಟ್ನಲ್ಲಿ ಯುವತಿಯ ಜೊತೆಗೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದ. ಯುವತಿಯಿಂದ 75 ಲಕ್ಷ ಹಣವನ್ನ ಪಡೆದು ಆರೋಪಿ ವಂಚನೆಯನ್ನ ಮಾಡಿದ್ದಾನೆ ಅನ್ನೋ ಆರೋಪವೂ ಕೂಡ ಇಲ್ಲಿ ಕೇಳಿಬಂದಿದೆ. ಗಮನಿಸ್ತಾ ಇದ್ದೀರಿ. ಶುಭಾಂಶು ಶುಕ್ಲ ಮೊದಲು ಅಪ್ರಾಪ್ತೆಯ ಪರಿಚಯ, ನಂತರ ಮನೆಯವರ ಪರಿಚಯ, ಅದಾದಮೇಲೆ ಅಪ್ರಾಪ್ತೆಯ ಸಹೋದರಿಯನ್ನ ಪರಿಚಯ ಮಾಡಿಕೊಂಡು ಆಕೆಯಿಂದ ದುಡ್ಡು ಪೀಕಿದ್ದಲ್ಲದೆ ಲೈಂಗಿಕ ದೌರ್ಜನ್ಯವನ್ನು ಕೂಡ ಎಸಗಿದ್ದಾನೆ ಅನ್ನೋ ಆರೋಪವನ್ನು ಎದುರಿಸ್ತಿದ್ದಾನೆ. ಈಗಾಗಲೇ ಪೊಲೀಸರಿಂದ ಈತನ ಬಂಧನ ಕೂಡ ಆಗಿದೆ. ನಾನು ನಿನ್ನ ಲವ್ ಮಾಡ್ತೀನಿ, ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣ. ನನಗೆ ಸ್ವಲ್ಪ ರಿಲೇಷನ್ಶಿಪ್ಪಲ್ಲಿ ಬಂದಾದ್ಮೇಲೆ ನಂಗೆ ಗೊತ್ತಾಯಿತು ಅವನು ಮದುವೆ ಆಗಿರೋನು ಅಂತ. ಆಮೇಲೆ ನಾನಂದೆ, ಇಲ್ಲ ನಾನು ನಿನ್ನ ಜೊತೆ ಇರಲ್ಲ, ನಾನು ನಿನ್ನ ಬಿಟ್ಟು ಹೋಗ್ತೀನಿ, ನೀನು ಮದುವೆ ಆಗಿದ್ಯಾ, ನಾನು ನಿನ್ನ ಜೊತೆ ಇರಲ್ಲ ಅಂತ ನಾನು ಅಂದೆ. ಅದಕ್ಕೆ ಅವನು ಇಲ್ಲ ನಾನು ಡಿವೋರ್ಸ್ ಮಾಡಿಸ್ತಿದ್ದೀನಿ ಅಂತ ಅವನು ಅವರ ಹೆಂಡತಿಗೆ ಕಾಲ್ ಮಾಡಿ ಕೇಳ್ತಿದ್ದ. ಅವ್ರ ಹೆಂಡತಿನೂ ಅಂತಿದ್ರು, ಇಲ್ಲ ನಾನು ಡಿವೋರ್ಸ್ ಮಾಡ್ತಿದ್ದೀನಿ. ಅವ್ರ ಹೆಂಡತಿ ಕೂಡ ನನ್ನ ಜೊತೆ ಮಾತಾಡುವಾಗ ಅವ್ರು ಅಂದರು, ನಾನು ಡಿವೋರ್ಸು ಅದು ಇದು ಅಂತ. ನಾನು ಸರಿ ಹಂಗೂ ಡಿವೋರ್ಸ್ ಆಗ್ತಿದ್ದೀನಿ ಅಂತಲೇ ನಾನು ಅವನ ಜೊತೆ ಇರೋಕ್ಕೆ ಹೋಗಿದೆ. ನಾವಿಬ್ಬರು ಅವನಂದ, ಬಾ ನನ್ನ ಜೊತೆಗೆ ಇರೋಣ, ನಾವು ದುಡ್ದು ಕಾಸೆಲ್ಲ ಇದು ನಮ್ಮ ಹತ್ರ ಇಕ್ಕಿ ಆಮೇಲೆ ನಾವಿಬ್ಬರು ಮುಂದೆ ಲೈಫ್ ನೋಡ್ಕೊಳೋಣ, ನಾನು ಮದುವೆ ಮಾಡ್ಕೊತೀನಿ ನಿನ್ನ ಜೊತೆ, ನಿಮ್ಮ ಮನೇಲಿ ಬಂದು ನಾನು ಒಪ್ಪಿಸ್ತೀನಿ, ನಾವಿಬ್ಬರು ಮದುವೆ ಮಾಡೋಣ ಅಂತ ಅಂದು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದರು. 1.5 ಇಯರ್. ನಾನು ನನ್ನ ಫ್ರೆಂಡ್ ಮನೆಗೆ ಗ್ರೂಪ್ ಸ್ಟಡಿಗೆ ಹೋಗಿದ್ದೆ. ಅಲ್ಲಿ ಅವ್ರು ಬರ್ತಿದ್ರು. ಆಮೇಲೆ ನೆಕ್ಸ್ಟ್ ಡೇ ಅವ್ರು ಅಂದರು, ನಿನ್ನ ಎಲ್ಲ ಫ್ರೆಂಡು ನನ್ನ ಮನೇಲಿದ್ದಾರೆ, ಗ್ರೂಪ್ ಸ್ಟಡಿ ಮಾಡೋಕ್ಕೆ ನಾನೇ ಕರ್ಕೊಂಡು ಹೋಗ್ತೀನಿ ನಿನಗೆ. ನಾನು ಅಲ್ಲಿ ಹೋಗಿದ್ದೆ. ನೋಡಿದ್ರೆ ಯಾರೂ ಇರಲಿಲ್ಲ. ಅವರು ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರು. ನನಗೆ ಫೋರ್ಸ್ಫುಲ್ಲಿ ಅವ್ರು ಬೆಡ್ರೂಮ್ ತೊಗೊಂಡೋಗಿ ನನ್ನ ಜೊತೆ ಎಲ್ಲ ಕೆಟ್ಟ ಕೆಲಸ ಮಾಡಿ ಆಮೇಲೆ ನನಗೆ ಧಮಕಾಯಿಸಿದ್ರು. ನೀನು ಇಲ್ಲಿ ನಾನು ಯಾವಾಗಲೂ ಅಂದರೆ ನೀನು ಬರಲ್ಲ ಅಂದರೆ ನಾನು ನಿನಗೂ ಸಾಯಿಸ್ತೀನಿ, ನಿಮ್ಮ ಫ್ಯಾಮ್ಲಿಗೂ ಸಾಯಿಸ್ತೀನಿ, ನಿಂಗೆ ಗೊತ್ತು ತಾನೇ ನನ್ನ ಹತ್ರ ಗನ್ ಇದೆ. ನನಗೆ ಭಯ ಪಡಿಸ್ಬಿಟ್ರು. ಆಮೇಲೆ ನನಗೆಲ್ಲ ಟಾರ್ಚರ್ ಮಾಡ್ತಿದ್ರು. 5 to 6 months ಹಾಗೆ ನಡೀತಿತ್ತು. ಆಮೇಲೆ ನನಗಂದರು, ನಿನ್ನ ಫ್ಯಾಮ್ಲಿ ಜೊತೆ ಮತ್ತು ನಿನ್ನ ಫ್ಯಾಮ್ಲಿಗೆ ನೀನು ನನಗೆ ಇಂಟ್ರಡ್ಯೂಸ್ ಮಾಡಿದ್ರೆ ನಾನು ನಿನಗೆ ಬಿಡ್ತೀನಿ. ಆಮೇಲೆ ನನ್ನ ಫ್ಯಾಮ್ಲಿಗೆ ಇಂಟ್ರಡ್ಯೂಸ್ ಮಾಡಿಸ್ದೆ. ಆದ್ರೂ ಅವ್ರು ನನಗೆ ಕರಿತಿದ್ರು, ನನಗೆ ಧಮಕಾಯಿಸಿ ಕರಿತಿದ್ರು. ಆವಾಗ ನಾನು ಹೋಗ್ತಿದ್ದೆ.